ಪತ್ರಿಕಾ ಬಂಧುಗಳೇ, ವಾಲ್ಮೀಕಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನಲ್ಲಿ 187 ಕೋಟಿಗಳ ಹಗರಣ ಏನು ನಡೆದಿದೆ, ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅದು ಸುದ್ದಿ ಮಾಡ್ತಾ ಇದೆ. ಇದು ಸಿದ್ದರಾಮಯ್ಯ ಸರ್ಕಾರದ ಹಗಲು ದರೋಡೆ. ಹರಿಶ್ಚಂದ್ರರಂತೆ ಮಾತಾಡುವ ಸಿದ್ದರಾಮಯ್ಯನವರು ಮೋದಿಯವರ ಬಗ್ಗೆ ಆಗಿಂದಾಗ್ಗೆ ಕೀಳು ಭಾಷೆಯಲ್ಲಿ ಮಾತಾಡ್ತಕ್ಕಂಥ ಸಿದ್ದರಾಮಯ್ಯನವರು ಈಗ ಅವ್ರಿಗೇನಾದ್ರೂ ಗೌರವ ಇದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ರೆ, ನಾಗೇಂದ್ರ ಅವರೆಲ್ಲ ಮೊದಲು ರಾಜೀನಾಮೆ ಕೊಡಬೇಕಾಗಿರೋದು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಯಾಕೆಂತಂದ್ರೆ ಅವರಿಗೆ ಗೊತ್ತಿಲ್ಲದೆ ಇದಾಗಿಲ್ಲ. ಮಂಜುನಾಥ್ ಪ್ರಸಾದ್ ಅವರು ಆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ, ಅಡಿಷನಲ್ ಚೀಫ್ ಸೆಕ್ರೆಟರಿ ಟು ಗವರ್ಮೆಂಟ್ ಶೆಡ್ಯೂಲ್ಡ್ ಟ್ರೈಬ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎನ್ ಮಂಜುನಾಥ್ ಪ್ರಸಾದ್ ಅವರು ಇವತ್ತು ಪತ್ರ ಬರೆದಿದ್ದಾರೆ. 187 ಕೋಟಿ ಹಗರಣ ಆಗಿರೋದು ನಿಜ. ಇದು ಬೇರೆ ಬೇರೆ ಹೈದರಾಬಾದ್ನಲ್ಲಿರ್ತಕ್ಕಂಥ ಬ್ಯಾಂಕುಗಳಿಗೆ ವರ್ಗಾವಣೆಯಾಗಿದೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರೋದ್ರಿಂದ ಈ ಹಣ ಅಲ್ಲಿಗೆ ಯಾಕೆ ಹೋಯ್ತು? ಇದು ಕರ್ನಾಟಕದಲ್ಲಿ ಅಭಿವೃದ್ಧಿ ನಿಗಮದ ಕೆಲಸಗಳಿಗೆ ಉಪಯೋಗ ಆಗಬೇಕಾದ ಹಣ ಹೈದರಾಬಾದ್ಗೆ ಯಾಕೆ ಹೋಯ್ತು ಅಂದಮೇಲೆ, ಮೊದಲಿಂದ ನಾವು ಹೇಳ್ತಿದ್ವಿ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಎಐಸಿಸಿಯ ಅಲ್ಲಿಗೆ ಹಣ ಹೋಗುತ್ತೆ, ಇಲ್ಲಿಂದ ಅವರು ATM ಮಾಡ್ಕೊಳ್ತಾರೆ ಈ ಸರ್ಕಾರವನ್ನ. ಇವತ್ತು ATM ಆಗಿದೆ ಅನ್ನೋದು ಗ್ಯಾರಂಟಿ ಆಯ್ತು. ಈಗ 11 ಬ್ಯಾಂಕ್ಗಳಿಗೆ ಏನು ಹೋಗಿದೆಯೋ ಅದನ್ನ ಹಣವನ್ನ ಅದು ಮತ್ತೆ ಜಪ್ತಿ ಮಾಡಬೇಕು ಅಂತೇಳಿ ಅದನ್ನ ಅಲ್ಲೇ ಇಡಬೇಕು ಅಂತೇಳಿ ಮಂಜುನಾಥ್ ಪ್ರಸಾದ್ ಅವರು ಇವತ್ತು ಪತ್ರ ಬರೆದಿದ್ದಾರೆ. ಅಂತಂದ್ರೆ ಅಲ್ಲಿಗೆ ಖಾತ್ರಿ ಆಯ್ತು, ಇದು ಹಗಲು ದರೋಡೆಯ ಸರ್ಕಾರ. DCM ಮತ್ತು CM ಇಬ್ಬರೂ ಸೇರಿ ಈ ಹಣವನ್ನ ಆಂಧ್ರ ಪ್ರದೇಶದ ಮತ್ತು ತೆಲಂಗಾಣ ರಾಜ್ಯಗಳ ಚುನಾವಣೆಗೆ ಬಳಕೆ ಮಾಡಿದ್ದಾರೆ. ಬಹುಶಃ ಈ ದೇಶದಲ್ಲೇ ಇದು ಪ್ರಥಮ. ಹಣ ಖರ್ಚು ಮಾಡೋದನ್ನು ನಾವು ನೋಡಿದ್ದೇವೆ ಚುನಾವಣೆಗಳಲ್ಲಿ. ಈ ಸಾರಿ 1100 ಕೋಟಿ ರೂಪಾಯಿಗಳು ಚುನಾವಣಾ ಆಯೋಗ ಹಣ ಜಪ್ತಿ ಮಾಡಿದೆ. ಇದು ಹಣ ಸಾರ್ವಜನಿಕರಿಂದ ಚುನಾವಣೆಗೆ ಬಳಸ್ತಕ್ಕಂಥ ಹಣ. ಆದರೆ ಇವತ್ತು ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರದ ಹಣವನ್ನೇ ಬೊಕ್ಕಸದಿಂದಲೇ ಚುನಾವಣೆಗಳಿಗೆ ಕಳಿಸಿದ್ದಾರೆ. ಅಂತಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಒಂದು ದಿನವೂ ಕೂಡ ಅಧಿಕಾರದಲ್ಲಿ ಮುಂದುವರಿಯಲಿಕ್ಕೆ ಯೋಗ್ಯ ಸರ್ಕಾರ ಅಲ್ಲ. ಇಷ್ಟು ತಪ್ಪು ಮಾಡಿದರೂ ಕೂಡ ನಾಗೇಂದ್ರ ಅವರು ಅವರನ್ನು ನೇರವಾಗಿ ಆರೋಪ ಬಂದಿಲ್ಲ. ಅವರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. SIT ಕೊಟ್ಟಿದ್ದೇವೆ, ಇನ್ವೆಸ್ಟಿಗೇಷನ್ ಮಾಡಲಿ, ರಿಪೋರ್ಟ್ ಬರಲಿ. ಇದು ಉದ್ದಟತನದ ನಡೆ ಈ ಸರ್ಕಾರದ್ದು. ಮುಖ್ಯಮಂತ್ರಿಗಳು ಬಹಳ ಉದ್ದಟತನದಿಂದ ನಡ್ಕೊಳ್ತಿದ್ದಾರೆ. ಬಹುಶಃ ನೀವೇನಾದರೂ ಇನ್ನು 1 ದಿವಸ 2 ದಿವಸ ರಾಜೀನಾಮೆ ಪಡೆಯದೆ ಮುಂದುವರೆದ್ರೆ ಬಹುಶಃ ನಿಮ್ಮ ಸ್ಥಾನವೇ, ನಿಮ್ಮ ಕುರ್ಚಿಯೇ ಅಲುಗಾಡಬಹುದು ಅಂತಕ್ಕಂಥದ್ದನ್ನ ಅವರು ಅರ್ಥ ಮಾಡ್ಕೊಳ್ಬೇಕು. CBIಗೆ ಕೊಡಿ ಅಂತ ನಾವು ಕೇಳಿದ್ದೇವೆ. ಯಾಕೆ CBI ಕೊಡಬೇಕು? ಇದು ಬ್ಯಾಂಕ್ನ ವಿಚಾರ. ಈ ಬ್ಯಾಂಕ್ಗಳ ವಿಚಾರವನ್ನ
SIT ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವು ರಾಷ್ಟ್ರೀಕೃತ ಬ್ಯಾಂಕ್ಗಳು. ಅದನ್ನು ಮಾಡಬೇಕಂತಂದ್ರೆ CBI ಬರಬೇಕು. ಪ್ರೈವೇಟ್ ಇದು ಅಕೌಂಟ್ಗಳಿಗೆ ಸರ್ಕಾರದ ಹಣ ಕಾರಣವಿಲ್ಲದೆ ಹೋಗಲಿಕ್ಕೆ ಹೇಗೆ ಸಾಧ್ಯ? ಮುಖ್ಯಮಂತ್ರಿಗಳ ಇದು ಮುಗುಮ್ಮಾಗಿ ಆದೇಶ ಮಾಡದೇ ಇದ್ರೆ, ಮೌಖಿಕ ಆದೇಶ ಮಾಡದೇ ಇದ್ರೆ ಇದು ಅಲ್ಲಿವರೆಗೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಅಥವಾ ಈ ST ಆ ಸಮುದಾಯದ ಈ ಒಂದು ಇವರಿಗೆ ಮಂತ್ರಿಗೆ ಈ ರೀತಿಯ ಆದೇಶ ಮಾಡ್ತಾ ಮೌಖಿಕವಾಗಿ ಆದರೂ ಕೂಡ ಈ ರೀತಿ ಹಣವನ್ನು ವರ್ಗಾಯಿಸಲಿಕ್ಕೆ ಅವರಿಗೆ ಅಧಿಕಾರ ಇದೆಯಾ? ಇದನ್ನ ನೀವು ಬೇರೆ ಬೇರೆ ಅಕೌಂಟ್ಗಳನ್ನು ಓಪನ್ ಮಾಡಿ ಹೇಗೆ ಇದು ಕಳಿಸ್ಕೊಟ್ರಿ? ಇವತ್ತು ಬ್ಯಾಂಕಿನ ಸಿಬ್ಬಂದಿಗಳು ಕೂಡ 5-6 ಜನರು ಇವತ್ತು ಸಸ್ಪೆಂಡ್ ಆಗಿದ್ದಾರೆ. ಅಂದ್ರೆ ಇದು ದೊಡ್ಡ ಹಗರಣ. ನಾನು ಹೇಳ್ತಕ್ಕಂಥದ್ದು ಬೆಳಕಿಗೆ ಬಂದಿರತಕ್ಕಂಥದ್ದು ಒಂದು. ಇನ್ನ ಎಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ಈಗ ಆಗಿದೆ ಇದು ಅನ್ನೋದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು. ಯಾಕೆಂತಂದ್ರೆ ಇದು ಒಂದರಲ್ಲೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಬೊಕ್ಕಸದ ಹಣವನ್ನ ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಉಪಯೋಗ ಮಾಡಿದ್ದಾರೆ ಅನ್ನೋದು ಇಲ್ಲಿ ನೇರವಾಗಿ ಎದ್ದು ಕಾಣುತ್ತದೆ. ಆದ್ದರಿಂದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು, ನಾಗೇಂದ್ರ ಅವ್ರದ್ದು ರಾಜೀನಾಮೆ ಪಡೆಯಬೇಕು. ಇಲ್ಲ ಅಂತಂದ್ರೆ ಈ ಸರ್ಕಾರವೇ ಒಂದು ದಿನವೂ ಇರಲಿಕ್ಕೆ ಯೋಗ್ಯ ಸರ್ಕಾರ ಅಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.